ಪೀಠವಾದ ಪಂಡರಾಪುರದ ಮಹಿಮೆ ವಿವರಿಸಿದ ಪಾಂಡುರಂಗನ ಭಜನೆಯ ಮೂಲಕ ದೈವಿಕ ವಾತಾವರಣವನ್ನು ಸೃಷ್ಟಿಸಿದ ಡಾಕ್ಟರ್ ಸುಬ್ರಹ್ಮಣ್ಯನ್ ರವರಿಗೆ ಧನ್ಯವಾದಗಳು. ನಮ್ಮ ಆತ್ಮೀಯ ಕರೆಗೆ ಸ್ಪಂದಿಸಿ ನಮ್ಮ ಯೋಗದ ವಾರ್ಷಿಕೋತ್ಸವದ ಪಂಚಮ ಸಂಭ್ರಮಕ್ಕೆ ಆಗಮಿಸಿರುವ ಅತಿಥಿ ಮಹನೀಯರುಗಳಿಗೆ ನಮ್ಮ ಯೋಗ ಕುಟುಂಬದಿಂದ ಗೌರವ ಸಮರ್ಪಣೆಯ ಸುಸಮಯ. ಈಗ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಗೆ ಯೋಗದ ಕುಟುಂಬದ ಪರವಾಗಿ ನಮ್ಮ ಗುರುಗಳಾದ ಲಲಿತಾ ರಾಜಾರಾಮ್ ಅವರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ. ಈಗ ಡಾಕ್ಟರ್ ಲತಾ ದಾಮ್ಲೆರವರಿಗೆ ಯೋಗದಿಂದ ಗೌರವ ಸಮರ್ಪಣೆ. ಯೋಗ ಮಿತ್ರ ಡಾಕ್ಟರ್ ಸುಬ್ಬಣ್ಣ ಅವರಿಗೆ ಗೌರವ ಸಮರ್ಪಣೆ. ನಮಸ್ಕಾರ. ತಮ್ಮ ಉಪಸ್ಥಿತಿಯಿಂದ ಹಾಗೂ ಅಭೂತಪೂರ್ವವಾದಂಥ ಮನಮುಟ್ಟುವ ಹಾಡಿನಿಂದ, ಆ ಪರಮಾತ್ಮನನ್ನೇ ಮುಟ್ಟಬಲ್ಲ ಭಜನೆಯಿಂದ ಈ ಕಾರ್ಯಕ್ರಮದ ನಮ್ಮ ಈ ಸಂಭ್ರಮದ ಮೆರುಗನ್ನು ಹಿರಿಮೆಯನ್ನು ಹೆಚ್ಚಿಸಿದ ಅತಿಥಿಗಳಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಇಷ್ಟರ ತನಕ ನಿರೂಪಣೆ ಮಾಡಿದಂತಹ ಭಗಿನಿಯರಾದಂಥ ರೇಖಾ ಶರ್ಮಾ, ಚೈತ್ರಾ ಪಿ ಅವರಿಗೂ ಪೂರಕವಾದ ಧನ್ಯವಾದಗಳು. ಈಗ 4 ಜನ ಯೋಗದ ವಿದ್ಯಾರ್ಥಿಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡುವಂತಹ ಸಮಯ. ಯೋಗ ಮಾಡಲು ಯೋಗ ಬೇಕು. ನಮ್ಮ ಜೀವನದ ಗುರಿ, ಅದನ್ನು ತಲುಪುವ ದಾರಿ ಎರಡೂ ಯೋಗ. ಕನ್ಸಿಸ್ಟೆನ್ಸಿ ಈಸ್ ದ ಕೀ ಫಾರ್ ಸಕ್ಸಸ್. ಇದು ನಾವು ನಮ್ಮ ಗುರುಗಳ ಮೂಲಕ ದಿವಸ ಕೇಳುವಂತಹ ಉತ್ತೇಜನಕಾರಿ ಮಾತು. ಉದ್ಯೋಗ, ಮನೆ, ಮಕ್ಕಳ ಜವಾಬ್ದಾರಿ ಮಧ್ಯ ನಮಗಾಗಿ 1 ಗಂಟೆ ತೆಗೆದಿಡುವುದು ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಈ 4 ಜನ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ತೊಂದರೆಗಳು ಬಂದರೂ ವಿದ್ಯಾರ್ಥಿಗಳಿಗೆ ಬರುವಂಥ 9 ಬಗೆಯ ಅಂತರಾಯಗಳನ್ನು ಗುರುಗಳ ಮಾರ್ಗದರ್ಶನದಿಂದ ಮೀರಿ 5 ವರ್ಷಗಳಿಂದ ಸತತವಾಗಿ ಯೋಗದಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸದಾ ನಗುಮೊಗದಿಂದ ತಮ್ಮ ಅನುಭವಗಳನ್ನು ಹೇಳ್ತಾ ಹೊಸ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಯೋಗ ಪಥದಲ್ಲಿ ಸಾಗುತ್ತಾ ಇರುವಂಥ ಇವರು ಯಾರಂದರೆ ಸಾಧನಾ ರಾಮ್ ಪ್ರಸಾದ್, ರೇಖಾ ಶರ್ಮಾ, ಶ್ರುತಿ ಹರ್ಷ, ಉಮಾ ಸುರೇಶ್. ದಯಮಾಡಿ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ನಮ್ಮೆಲ್ಲರ ಪ್ರೀತಿಯ ಕಾಣಿಕೆಯನ್ನು ಅತಿಥಿಗಳಿಂದ ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲಿಗೆ ಸಾಧನಾ ರಾಮ್ ಪ್ರಸಾದ್ ಅವರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಂದ ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈಗ ಶ್ರೀಮತಿ ಉಮಾ ಸುರೇಶ್ ಅವರು ಡಾಕ್ಟರ್ ಲತಾ ದಾಮ್ಲೆ ಅವರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರುತಿ ಹರ್ಷ ಅವರು ಎಲ್ಲಿದ್ರು ಇಲ್ಲಿ ಬರಬೇಕು ಅಂತ ವಿನಂತಿ. ಸುರೇಶ್ ಅವರು ನೀ ರಿಪ್ಲೇಸ್ ಮಾಡಿಕೊಂಡು
ಬಂದಿದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ ಅಂತ ಭಾಳ ಸಂತೋಷ. ಹಾಂ, ಇನ್ನೊಬ್ಬರು ಇದ್ದಾರೆ. ಆದರೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನೀ ರಿಪ್ಲೇಸ್ಮೆಂಟಿಗೆ ಹೋಗಬಾರ್ದು ಅಂದರೆ ಸುಲಭವಾಗಿ ಗಣೇಶ ನಮಸ್ಕಾರ ಮಾಡಿ ನೋಡಿ. ಕಿವಿನ ಹೀಗೆ ಹಿಡ್ಕೊಂಡ್ರೆ ಬುದ್ಧಿ ಚುರುಕಾಗುತ್ತೆ. ಆಮೇಲೆ ಎದ್ದು ಮಾಡ್ತಾ ಇದ್ದರೆ ಶರೀರ ಚುಳುಕಾಗಿರುತ್ತೆ. ನಿಮಗೆ ನೀ ರಿಪ್ಲೇಸ್ಮೆಂಟು ಬೇಕಾಗದೇ ಇಲ್ಲ. ನನಗೆ 75 ವರ್ಷ. ನಾನು ದಿನಕ್ಕೆ 108 ಗಣಪತಿ ನಮಸ್ಕಾರ ಮಾಡ್ತೀನಿ. ಫಿಗರ್ ಆಫ್ 8 ಲಲಿತಾ ಸಹಸ್ರನಾಮ ಹೇಳ್ಕೊಂಡು ವಾಕಿಂಗ್ ಮಾಡಿ ಪ್ರತಿ ಸಲ ಗಣಪತಿ ಮುಂದೆ ಬಂದಾಗ 11 ಸಲ ಮಾಡ್ತಾ ಹೋಗ್ತೀನಿ. ಹೀಗೆ ಮಾಡೋದ್ರಿಂದ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಗಟ್ಟಿಯಾಗುತ್ತೆ. ನೀ ರಿಪ್ಲೇಸ್ಮೆಂಟ್ಗೆ ಹೋಗಬೇಕಾಗಿಲ್ಲ. ಆಸ್ಟಿಯೋ ಆರ್ಥ್ರೈಟಿಸು ಬರೋದಿಲ್ಲ. ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಯಾರು ನನ್ನ ಫಾಲೋ ಮಾಡ್ಬೇಕನ್ನೋರು ಗಣಪತಿ ನಮಸ್ಕಾರಕ್ಕೆ. ಸೊ ಮಕ್ಕಳಿಗೆ ಮಾಡಿದರೆ ಈಗ ಪಾಶ್ಚಾತ್ಯರು ಅದನ್ನು ಸೂಪರ್ ಬ್ರೈನ್ ಎಕ್ಸಸೈಸ್ ಅಂತ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ಶಿಕ್ಷಕರು ಕ್ಲಾಸಲ್ಲಿ ಯಾರಾದರೂ ಬುದ್ಧಿಯಿಂದ ತುಂಟತನ ಮಾಡಿದರೆ ಅವ್ರಿಗೆ ಶಿಕ್ಷೆ ಅಂತ ಕಿವಿ ಹಿಡಿದು ಊಟ ಬಯಸ್ ಮಾಡ್ತಾ ಇದ್ರು. ಆದರೆ ಆ ಗಣಪತಿ ನಮಸ್ಕಾರ ಮಾಡಿದರೆ ಗಣಪತಿಯ ಬುದ್ಧಿ ಬರುತ್ತೆ, ಶರೀರ ಅಲ್ಲ. ನನ್ನ ಹಾಗೆ ಶರೀರ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬುದ್ಧಿ ಚುರುಕಾಗಿರಲಿ, ಶರೀರ ಚುರುಕಾಗಿರಲಿ, ನಮ್ಮ ಆರೋಗ್ಯ ಚೆನ್ನಾಗಿರಲಿ. ಗಣಪತಿ ನಮಸ್ಕಾರದಿಂದ. ಪಂಚಮ ಸಂಭ್ರಮದ ದಿನ ಇನ್ನೂ ಇಬ್ಬರು ಯೋಗದ ಸ್ಟೂಡೆಂಟ್ಸಿಗೆ ಒಂದು ಸ್ಪೆಷಲ್ ರೆಕಗ್ನಿಷನ್ ಇದೆ. ಅದು ಅವ್ರಿಗೆ ಅವ್ರಿಗೂ ಗೊತ್ತಿಲ್ಲ. ಇಟ್ಸ್ ಅ ವೆರಿ ಸ್ಪೆಷಲ್ ಫಾರ್ ಬೋತ್ ಆಫ್ ದೆಮ್. ಸೊ ಮೊದಲನೇ ಅವರು ಪ್ರತಿದಿನ ಎಲ್ಲೇ ಇದ್ದರು, ಏನೇ ಮಾಡ್ತಾಯಿದ್ರು, ನಿಸ್ವಾರ್ಥತೆಯಿಂದ ಯೋಗಕ್ಕೆ ಸಮಯ ಕೊಡ್ತಾ ಇರೋ, 3 ಬ್ಯಾಚಸ್ದು ಅಟೆಂಡೆನ್ಸ್ ಟ್ರ್ಯಾಕ್ ಮಾಡ್ತಾ ಇರೋ, ರೆಗ್ಯುಲರ್ ಆಗಿ ನಾವೆಲ್ಲರೂ ಬರಬೇಕು, ಪಂಚಲ್ ಆಗಿ ಯೋಗನ ಕಲಿಬೇಕು ಅಂತ ಹೆಲ್ಪ್ ಮಾಡ್ತಾ ಇರೋ ನಮ್ಮ ಪ್ರೀತಿಯ ಶಾನ್ಭೋಗ್ರು ರಮ್ಯಾ ಅಕ್ಕ. ಮತ್ತೊಬ್ಬರು, ನಾನು ಈಗಾಗಲೇ ಹೇಳಿದ ಹಾಗೆ ನಮಗೆ ಯೋಗದ ಜೊತೆ ಒಳ್ಳೆ ಆಹಾರ ಪದ್ಧತಿಯನ್ನು ಪಾಲಿಸಬೇಕು ಅಂತ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂತಲೇ ಒಂದು ಹೆಲ್ದಿ ಪ್ಲ್ಯಾಟರ್ ಅನ್ನೋ ಗ್ರೂಪ್ ಸಹ ಕ್ರಿಯೇಟ್ ಮಾಡಿದ್ದಾರೆ. ಆ ಗ್ರೂಪಲ್ಲಿ ಕನ್ಸಿಸ್ಟೆಂಟಾಗಿ ಯಾವುದೇ ಮೀಲ್ಸ್ನು ಸ್ಕಿಪ್ ಮಾಡದೆ ಪ್ರತಿಯೊಂದು ಮೀಲ್ಸನ್ನು ಪೋಸ್ಟ್ ಮಾಡ್ತಾರೋ, ಇನ್ಕ್ಲೂಡಿಂಗ್ ರಾತ್ರಿ ಅವ್ರು ಹಾಲು ಕುಡಿಯೋದನ್ನು ಸಹ ಪೋಸ್ಟ್ ಮಾಡೋ ಒಬ್ಬರನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ದಟ್ ಈಸ್ ಸುಜಾತಾ ಅಕ್ಕ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಹೆಲ್ದಿ ಪ್ಲ್ಯಾಟರ್ನ ಇನ್ಸ್ಪಿರೇಷನ್. ಸುಜಾತ ಅವರು ಪ್ರತಿನಿತ್ಯ ಏನು ತಿಂತೀನಿ ಅನ್ನೋದನ್ನು ತಪ್ಪದೇ ಪೋಸ್ಟ್ ಮಾಡ್ತಾರೆ ಅಂತ ಅವ್ರಿಗೆ ಇವತ್ತು ಪಾರಿತೋಷಕ ಕೊಡ್ತಾ ಇದ್ದಾರೆ. ಆದರೆ ನಾನು ಹೇಳ್ತೀನಿ, ಏನು ತಿಂತೀರಿ ಅನ್ನೋದ್ರ ಜೊತೆಗೆ ಎಷ್ಟು ತಿಂತೀರಿ ಅನ್ನೋದು ಮುಖ್ಯ. ಹಾಗಾಗಿ ನಾನು 55 kg, ಅವ್ರು ಕಡಿಮೆ ಆಗಬೇಕು ಅಂದರೆ ತಗೊಳ್ಳೋದನ್ನು ಸಸ್ಯಾಹಾರ, ಸಾತ್ವಿಕ ಆಹಾರ, ಸಮತೋಲ ಆಹಾರ ಸ್ವಲ್ಪವನ್ನು ತಗೊಂಡ್ರೆ ತೂಕ ತಾನಾಗೆ ಕಡಿಮೆ ಆಗುತ್ತೆ ಅಂತ ಸುಜಾತಕ್ಕನಿಗೆ ದೊಡ್ಡ ಚಪ್ಪಾಳೆ. ನನಗೆ ನಮ್ಮ ವಿಜಯಲಕ್ಷ್ಮಿ ಅವರನ್ನು ಒಂದು 20 ವರ್ಷದಿಂದ ಗೊತ್ತು. 20 ವರ್ಷದಿಂದ ಅವ್ರು ಹಾಗೇ ಇದ್ದಾರೆ. ನಾನು ಎಷ್ಟು ಚೆನ್ನಾಗಿ ಬೆಳೀತಾ ಬರ್ತೀನಿ ಅಂತ. ಹಾಗಾಗಿ ಅವ್ರು ಹೇಳೋದನ್ನು ನಾವಷ್ಟು ಪಾಲನೆ ಮಾಡಬೇಕು ಅಂತ ಮತ್ತೊಮ್ಮೆ ನಾನು ಕೂಡ ಇವತ್ತಿಂದ ಅದನ್ನೆಲ್ಲ ಪಾಲನೆ ಮಾಡ್ತಾ ಬರ್ತೀನಿ. ಡಾಕ್ಟರ್ ಚಂದ್ರಕಲಾ ಮ್ಯಾಮ್ ದಯವಿಟ್ಟು ಬನ್ನಿ. ಯೋಗ ಬಗ್ಗೆ ಸುಬ್ಬಣ್ಣ ಶರೀರ ವಿಸ್ತಾರ ಆಗಬಾರ್ದು, ಮನಸ್ಸು ವಿಶಾಲವಾಗಬೇಕು. ಹಾಗಾಗಿ ಸುಬ್ಬಣ್ಣನ ಹಾಗೆ ಇವತ್ತು ಯಾರ್ಯಾರು ತೂಕ ಕಡಿಮೆ ಮಾಡ್ತೀನಿ, ಆರೋಗ್ಯವಂತರಾಗಿರ್ತೀವಿ ಅನ್ನೋರು ಕೈ ಎತ್ತಿ ನೋಡೋಣ. ಜೋರಾಗಿ ಚಪ್ಪಾಳೆ. ವೆರಿ ನೈಸ್. ದಯವಿಟ್ಟು ನಮ್ಮ ಯೋಗದ ವತಿಯಿಂದ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀವಿ ಡಾಕ್ಟರ್ ಚಂದ್ರಕಲಾ ಮ್ಯಾಮ್.
ಧನ್ಯವಾದಗಳು ಅರವಿಂದ್. ನಿಜ, ನೀವು ಹೇಳಿದ ಹಾಗೆ ಎಲ್ಲ ಅಂತರಾಯಗಳನ್ನು ದಾಟಿ ಸತತವಾಗಿ 5 ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಮುಂದೆ ಗುರಿ ಇದ್ದು ಹಿಂದೆ ಗುರು ಇದ್ದರೆ ನಾವು ಏನನ್ನು ಕೂಡ ಸಾಧಿಸಬಹುದು ಎಂದು ಈ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ತೋರಿಸ್ಕೊಟ್ಟಿದ್ದಾರೆ. ಇವರ ಹಾದಿಯಲ್ಲಿ ನಾವು ಕೂಡ ನಡೆದು ಒಂದು ಆರೋಗ್ಯಕರ ಸಮಾಜನ ನಿರ್ಮಿಸೋಣ. ನಿರೂಪಿಸಿದ ಅರವಿಂದ್ರವರಿಗೂ, ಬಹುಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ, ಬಹುಮಾನ ವಿತರಿಸಿದ ಗಣ್ಯರೆಲ್ಲರಿಗೂ ಸ್ಫೂರ್ತಿದಾಯಕ ಚಪ್ಪಾಳೆ ಬರಲಿ. ಇಂದು ನಮ್ಮ ಯೋಗದ 5ನೇ ವಾರ್ಷಿಕೋತ್ಸವ ಪಂಚಮ ಸಂಭ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿ ಹಿತವಚನ ನೀಡಿ ನಮ್ಮೆಲ್ಲರಿಗೂ ಸ್ಫೂರ್ತಿ ಮಾರ್ಗದರ್ಶನ ನೀಡಿ ಜ್ಞಾನ ಸುದಿಯನ್ನು ಹರಿಸಿದ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜ್ಞಾನದ ಕಣಜಗಳಾದ ನಿಮ್ಮೆಲ್ಲರ ಉಪಸ್ಥಿತಿ ನಮ್ಮ ಕಾರ್ಯಕ್ರಮಕ್ಕೆ ವಿಶಿಷ್ಟ ಮೆರುಗು ನೀಡಿದೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಎಲ್ಲ ವಿದ್ಯಾರ್ಥಿಗಳು ಬಹುತೇಕ ಆನ್ಲೈನ್ನಲ್ಲೇ ಸತತ 2 ತಿಂಗಳಿನಿಂದ ಅಭ್ಯಾಸ ಮಾಡಿ 1-2 ಮಾತ್ರ ಆಫ್ಲೈನ್ನಲ್ಲಿ ಅಭ್ಯಾಸ ಮಾಡಿದ್ದಾರೆ. ನಾವು ಎಲ್ಲ ವಿದ್ಯಾರ್ಥಿಗಳು ಸೇರಿ ಅತ್ಯುತ್ತಮ ಕಾರ್ಯಕ್ರಮ ನೀಡ್ತೀವಿ ಅಂತ ತುಂಬು ಭರವಸೆ ನೀಡ್ತೀವಿ. ಗಣ್ಯಮಹನೀಯರೆಲ್ಲ ತಮಗೆ ನಿಗದಿಪಡಿಸಲಾದ ಆಸನಗಳಲ್ಲಿ ಕುಳಿತು ಎಲ್ಲ ಸಂಭ್ರಮಗಳನ್ನು ವೀಕ್ಷಿಸಿ ವಿದ್ಯಾರ್ಥಿಗಳನ್ನು ಹರಸಿ ಆಶೀರ್ವದಿಸಬೇಕು ಎಂದು ವಿನಮ್ರತೆಯಿಂದ ಕೋರುತ್ತಿದ್ದೇವೆ. ಥ್ಯಾಂಕ್ ಯು. ನಮಸ್ಕಾರ. ಯೋಗ 5 ವರ್ಷ ಮುಗಿಸಿ 6ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಯೋಗದ ಸದಸ್ಯೆ ನಾನಾಗಿದ್ದು ತುಂಬ ಹೆಮ್ಮೆ ಸಂಗತಿ. ಈ ನನ್ನ ಶಾರೀರಿಕ ಮಾನಸಿಕ ಆರೋಗ್ಯದ ಬದಲಾವಣೆಗೆ ಕಾರಣರಾದ ಲಲಿತಾ ಮೇಡಮ್ಗೆ ಹೃದಯಪೂರ್ವಕ ವಂದನೆಗಳು. ಈ ವಾರ್ಷಿಕೋತ್ಸವ 5, 10, 15, 20, 25, 50, 100 ಹೀಗೆ 100 ವಾರ್ಷಿಕೋತ್ಸವವನ್ನು ಆಚರಿಸುವಂತವಾಗಲಿ. ನಮ್ಮ ಯೋಗ ತುಂಬ ಬೆಳೆಯಲಿ ಅಂತ ಹಾರೈಸುತ್ತಾ ನನ್ನ ಮಾತು. ಸರ್ವರಿಗೂ ನಮಸ್ಕಾರಗಳು. ಪ್ರಪ್ರಥಮವಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾ ನಮ್ಮ ಯೋಗದ 5ನೇ ವಾರ್ಷಿಕೋತ್ಸವ ಪಂಚಮ ಸಂಭ್ರಮದ ಮುಂದಿನ ಬಹುನಿರೀಕ್ಷಿತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಗಳಿಗೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲ ಘಟ್ಟ ವೇದ ಪಠಣ. ವೇದಗಳನ್ನು ಪಠಿಸುವುದು ಕೇವಲ ಶಬ್ದಗಳ ಉಚ್ಚಾರಣೆಯಲ್ಲ, ಆದರೆ ಅದೊಂದು ಪವಿತ್ರ ಆಚರಣೆಯಾಗಿದೆ. ಆಧ್ಯಾತ್ಮಿಕ ಸಾಧನಾ ಮಾರ್ಗದಲ್ಲಿ ವೇದ ಪಠಣದ ನಿತ್ಯ ಪಾರಾಯಣಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ. ಇತಿಹಾಸದಲ್ಲಿ ಗಾರ್ಗಿ, ಮೈತ್ರೇಯಿ, ಮಾತಂಗಿ ಮುಂತಾದ ವಿವಿಧ ಮಹಿಳಾ ಋಷಿಗಳು ವೇದ ಪಠಣವನ್ನು ಮಾಡಿರುವುದರ ದಾಖಲೆಗಳಿದ್ದರೂ ನಂತರ ಅದೇಕೋ ಇದು ಪುರುಷರಿಗೆ ಮಾತ್ರ ಸೀಮಿತ ಎಂದು ಬಿಂಬಿತವಾಗಿತ್ತು. ವೇದ ಪಠಣಕ್ಕೆ ಯಾವುದೇ ಲಿಂಗಭೇದವಿಲ್ಲವೆಂದು ತೋರಿಸಲು ಗುರುಗಳಾದ ಶ್ರೀಯುತ ರವಿಕುಮಾರ್ ಅವರ ವೇದ ಪಾಠಶಾಲೆಯಲ್ಲಿ ಪಳಗಿದ ನಮ್ಮ ಯೋಗದ ಭಗಿನಿಯರು ಸಿದ್ಧರಾಗಿದ್ದಾರೆ. ಬನ್ನಿ, ಋಗ್ವೇದದಲ್ಲಿ ಬರುವ ಶ್ರೀ ಗಣೇಶ ಸೂಕ್ತವನ್ನು ಸಾತ್ವಿಕ ರೀತಿಯಲ್ಲಿ ಆಲಿಸೋಣ, ಆನಂದಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಹವನ್ ದೇವಿ ಜುಜುಷಾಣಾ ಘೃತಾಚಿ ಶಕ್ಮಾನ್ನೋ ವಾಚಮುಷತಿ ಶೃಣೋತು. ವಾಗ್ದೇವ್ಯೈ ನಮಃ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಪೂತಾಃ ಅತಿ ಪಾಪ್ಮಾನಮರಾತಿಂತರೇಮ. ಶ್ರೀ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಆತೂನ
इन्द्रक्षुमन्तं चित्रं ग्राभं सङ्गृभाय महाहस्ती दक्षिणेन विद्माहित्वा तु विकूर्मिन्तु विदेष्णन्तु विमघं तु विमात्रमवोभिः न हित्वा शूरदेवानमर्तासो दित्सन्तं भीमन्नगां वारयन्ते ये तोन्विन्द्रं स्तवामेशानं वस्वस्वराजं न राधसामर्धिषन्नः प्रस्तोषदुपगासि शच्रवत्सामगीयमानम् अभिराधसा जुगुरत् आनो भरदक्षिणेनाभिसव्येन प्रमृषा इन्द्रमानो वसोर्निर्भाक् उपक्रमस्वा भरदृशता धृष्णो जनानाम् अदाशुष्टरस्य वेदाः इन्द्रय उनुते अस्ति वाजो विप्रेभिः सनित्वः अस्माभिः सुतं सनुहि सद्यो जुवस्ते वाजा अस्मभ्यो विश्वश्चन्द्राः वशैश्च मक्षूजरन्ते गणानान्त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनम् निषुसीद गणपते गणेषु त्वामा आहुर्विप्रथमं कवीनाम् नरुते त्वत्क्रियते किञ्चनारे महामर्कं मघवञ्चित्रमर्च अभिख्यानो मघवन्नाथमानान् सखे बोधिवसुपते सखीनां रणं कृधिरणकृत्सत्यशुष्मा भक्ते चिदा भजाराये अस्मान् ॐ शान्ति शान्ति शान्तिः हरिः ॐ तत्सत् श्रीकृष्णार्पणमस्तु।